ಆದ್ರೆ ಏನ್ ಮಾಡ್ತಾರೆ? ರಾಮನಗರ ಜಿಲ್ಲಾಡಳಿತದ ಕ್ರಮವನ್ನ ಪ್ರಶ್ನಿಸಿ ಇವತ್ತು ಕೋರ್ಟ್ಗೆ ಅರ್ಜಿ ಹಾಕ್ತಾರೆ. ಮತ್ತೆ ಬಿಗ್ ಬಾಸ್ ಓಪನ್ ಮಾಡಕ್ಕೆ ಅನುಮತಿ ಕೊಡಿ. ಇದರ ಹಿಂದೆ 700 ಜನ ಪಾಪ ಕೆಲಸಗಾರರ ಬದುಕುಗಳಿದ್ದಾವೆ, ಸಾಕಷ್ಟು ಜನ ಕಲಾವಿದರ ಬದುಕುಗಳು ಕೂಡ ಇದ್ದಾವೆ. ಈ ಶೋ ಮುಂದುವರಿಬೇಕು, ನಮ್ ಶೋದ್ ಏನ್ ತಪ್ಪಿದೆ ಇದರಲ್ಲಿ ಅಂತ ಕೋರ್ಟ್ಗೆ ಹೋಗ್ತಾರೆ. ಬಿಗ್ ಬಾಸ್ ಶೋನ ಓಪನ್ ಮಾಡಿಸೋದಕ್ಕೆ ಅನುಮತಿ ಕೋರಿ ಮನವಿ ಮಾಡ್ತಾರೆ. ಜಾಲಿವುಡ್ ಸ್ಟುಡಿಯೋ ಪರ ವಕೀಲರು ಕೂಡ ಕೋರ್ಟ್ಗೆ ಅರ್ಜಿ ಹಾಕಿದ್ದಾರೆ ಅಂತ ಹೇಳಲಾಗಿದೆ. ಮಾಲಿನ್ಯ ಇಲಾಖೆ ಅಡಿ ಏನು ಕ್ರಮ ಕೈಗೊಳ್ಳಬೇಕಿತ್ತು, ದಂಡ ವಿಧಿಸುವ ಅವಕಾಶ ಇದ್ರೆ ದಂಡ ವಿಧಿಸಬಹುದಾಗಿತ್ತು. ಅದ್ರ ಬದಲಾಗಿ ಹಿಂಗೆಲ್ಲ ಬಂದು ಸ್ಟುಡಿಯೋಕ್ಕೆ ಲಾಕ್ ಮಾಡುವಂತದ್ದು ಸರಿಯಲ್ಲ ಅಂತ ಅವರು ಕೂಡ ಕೋರ್ಟ್ಗೆ ಹೋಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಸಮಯಾವಕಾಶ ಕೊಡಬೇಕಾಗಿತ್ತು. ತ್ಯಾಜ್ಯವನ್ನ ಹಾಕಿದೀವಿ ಅಂದ್ರೆ ಅದನ್ನು ತ್ಯಾಜ್ಯ ತೆರವು ಮಾಡೋದಕ್ಕೆ ಸಮಯಾವಕಾಶ ಕೊಡಬೇಕಾಗಿತ್ತು. ಕ್ರಮಗಳನ್ನ ಸರಿಪಡಿಸಿಕೊಳ್ಳೋದಕ್ಕೆ ನಮಗೆ ಸಮಯಾವಕಾಶವನ್ನ ಕೊಡಬೇಕಾಗಿತ್ತು. ಏಕಾಏಕಿ ಈ ರೀತಿ ಕ್ರಮ ಕೈಗೊಂಡಿದ್ದರಿಂದ ಸಾಕಷ್ಟು ನಷ್ಟ ಸಂಭವಿಸಿದೆ ಅಂತ ಇವತ್ತು ಈ ಜಾಲಿವುಡ್ ಸ್ಟುಡಿಯೋಸ್ ಕೂಡ ಕೋರ್ಟ್ಗೆ ಹೋಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. 2 ದಿನಗಳಿಂದ ಶೂಟಿಂಗ್ ನಿಲ್ಲುತ್ತೆ. 2 ದಿನ ಶೂಟಿಂಗ್ ನಿಲ್ಲೋದು ಅಂತಂದ್ರೆ ಬಿಗ್ ಬಾಸ್ಗೆ ಅದು ಕೋಟ್ಯಂತರ ರೂಪಾಯಿಗಳ ಒಂದು ನಷ್ಟ ಆಗುತ್ತೆ. ಹಾಗಾಗಿ ಅಲ್ಲಿನ ಸಿಬ್ಬಂದಿಗೆ ಸಮಸ್ಯೆ ಆಗುತ್ತೆ, ಅವ್ರ ಕೆಲಸದ ಸಮಸ್ಯೆ ಆಗುತ್ತೆ. ಹಾಗಾಗಿ ಹೀಗೆಲ್ಲ ಕ್ಲೋಸ್ ಡೌನ್ ಮಾಡಿಸೋದ್ರಿಂದ ಯಾವೆಲ್ಲ ಸಮಸ್ಯೆಗಳಾಗತ್ತೆ ಅನ್ನೋದನ್ನ ಆ ಸಂಸ್ಥೆ ಬಿಗ್ ಬಾಸ್ ಆಯೋಜಕರು ಕೂಡ ಕೋರ್ಟ್ಗೆ ಮನವರಿಕೆ ಮಾಡಿಕೊಡ್ತಾರೆ. ಆಮೇಲೆ ಈ ಜಾಲಿವುಡ್ ಸ್ಟುಡಿಯೋಸ್ ಕೂಡ ತನ್ನ ವಿರುದ್ಧ ಈ ರೀತಿ ಕ್ರಮ ಏಕಾಏಕಿ ಕೈಗೊಂಡಿರುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಕೋರ್ಟ್ ಮೆಟ್ಲನ್ನ ಹತ್ತುತ್ತೆ ಅಂತ ಹೇಳಲಾಗ್ತಾ ಇದೆ. ಆಲ್ರೈಟ್, ನಮ್ಮ ಜೊತೆ ಕನ್ನಡ ಪರ ಹೋರಾಟಗಾರ ಇದ್ದಾರೆ ಕನ್ನಡ ಪ್ರಕಾಶ್ ಅವರು. ಕನ್ನಡ ಪ್ರಕಾಶ್ ಅವರೇ, ನೀವು ಬ್ರೇಕಲ್ಲಿ ಹೇಳ್ತಾ ಇದ್ರಿ ಮೇಡಮ್ ಇಷ್ಟು ಕಷ್ಟಪಟ್ಟು ಹಗಲು ರಾತ್ರಿ ಒಂದು ಮಾಡಿ ನಾವು ಹೋರಾಟ ಮಾಡ್ತೀವಿ, ಇದ್ರ ಮಧ್ಯೆ ರಾಜಕಾರಣವನ್ನ ತಂದು ಬಿಡ್ತಾರೆ ಅಂತ. ಸಮೀರಾಚಾರ್ಯ ಅವರು, ಸಾಧುಕೋಕಿಲ ಅವರು ಮತ್ತೆ ಡಿಸಿಎಂ ಸೇರಿ ಹಿಂಗ್ ಮಾಡಿದ್ದಾರೆ ಅಂತ ಒಂದು ರಿಯಾಕ್ಷನ್ ಕೊಟ್ರು. ನೀವೇನ್ ಹೇಳೋಕ್ ಬಯಸ್ತೀರಿ? ಖಂಡಿತವಾಗೂ ಏನು ಇವತ್ತೇನಾದ್ರೂ ವಿರೋಧ ಪಕ್ಷದಲ್ಲಿ ಕುತ್ಕೊಂಡು ಕೆಲಸವನ್ನ ಮಾಡ್ತಾ ಇದ್ರೆ ಅದು ಖಂಡಿತವಾಗೂ ಕನ್ನಡ ಪರ ಹೋರಾಟಗಾರರು. ನೋಡಿ, ನಮ್ಮ ನರಸಿಂಹಮೂರ್ತಿ ಅವರು ಹೇಳ್ತಾ ಇದ್ರು, ಸುಮಾರು 1 ತಿಂಗಳ ಹಿಂದೆನೆ, ಅಂದ್ರೆ ಬಿಗ್ ಬಾಸ್ ಪ್ರಾರಂಭ ಆಗೋಕ್ಕೂ ಮುಂಚೆನೆ 1 ತಿಂಗಳು ಮುಂಚೆನೆ ಪತ್ರಿಕೆ ಅಂದ್ರೆ ಮಾಧ್ಯಮದಲ್ಲಿ ಖಂಡಿತವಾಗೂ ಬಂದಿದೆ. ಇದೇನಂತ, ಇದು ಎಲ್ಲವೂ ಅನುಮತಿಯನ್ನ ಪಡೆದು ಈ ಕಾರ್ಯಕ್ರಮವನ್ನು ಮುಂದುವರಿಸಿ ಅಂತ ನಮ್ಮ ನರಸಿಂಹಮೂರ್ತಿ ಅವರೇ ಮತ್ತೆ ನೀಲೇಶ್ ಗೌಡರು ಸೇರಿ ಅದು ವಾಯು ನಿಯಂತ್ರಣ ಮಂಡಳಿಗೆ ಕಂಪ್ಲೇಂಟ್ ಕೊಟ್ಟಂತದ್ದು. ಅದ್ರ ಮುಖಾಂತರ ಅವರು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ನಾವು ಇಲ್ಲಿ ಅಧಿಕಾರಿಗಳನ್ನಾಗಲಿ ತಮ್ಮ ಮಾಧ್ಯಮದಲ್ಲಿ ಅವಾಗಿನ ತೋರಿಸಿದಾರೆ ನೆಟ್ಟು ಬೋಲ್ಟು ಟೈಟು, ಇದ್ಯಾವುದು ಸಂಬಂಧ ಪಡೆದೇ ಇರೋ ವಿಚಾರ. ನಾವಿಲ್ಲಿ ಕನ್ನಡ ಪರ ಹೋರಾಟಗಾರರು ಪ್ರತಿಯೊಂದು ಜಾಗ, ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, ಜೆಡಿಎಸ್ ಇರ್ಬೋದು, ಯಾರೇ ತಪ್ಪು ಮಾಡಿದ್ರು ಮೊದಲನೇದಾಗಿ ದನಿ ಎತ್ತಂತದ್ದು ಕನ್ನಡ ಪರ ಹೋರಾಟಗಾರರು. ಇವತ್ತು ಕೂಡ ನಾವು ಅದೇ ಕೆಲಸವನ್ನ ಮಾಡಿದೀವಿ. ಆದ್ರೆ ಅಲ್ಲಿನ ಮಾಲೀಕರಿದಾರಲ್ಲ, ಯಾರು ಆ ಜಾಗದ ಮಾಲೀಕರಿದಾರಲ್ಲ, ಅವ್ರಿಗೆ ಖಂಡಿತವಾಗೂ ಸರ್ಕಾರ ಸ್ಪಷ್ಟವಾದಂತ ಬುದ್ಧಿಯನ್ನ ಕಲಿಸಲೇಬೇಕು. ಇವಾಗ ಏನು ಬಿಗ್ ಬಾಸ್ಗೆ ಎಷ್ಟು ಲಾಸ್ ಆಗಿದೆ, ಅಲ್ಲಿನ ಸ್ಪರ್ಧಿಗಳಿಗೆ ಏನೇನು ನೋವಾಗಿದೆ, ಅದೆಲ್ಲವನ್ನು ತುಂಬಿಕೊಡುವಂತ ಕೆಲಸ ಅಲ್ಲಿನ ಮಾಲೀಕರು ಮಾಡಬೇಕು. ಯಾವ ನಂಬಿಕೆ ಮೇಲೆ, ಪರವಾನಗಿ ಇಲ್ಲದೆ, ಯಾವ ಧೈರ್ಯದ ಮೇಲೆ ಅವರು ಬಿಗ್ ಬಾಸ್ಗೆ ಅನುಮತಿಯನ್ನ ಅವ್ರು ಕೊಟ್ರು, ಇದನ್ನ ಅಲ್ಲಿನ ಆಯೋಜಕರು ಅವ್ರು ಪ್ರಶ್ನೆ ಮಾಡಬೇಕು. ಅದನ್ನ ಬಿಟ್ಬಿಟ್ಟು ನಿಮ್ ಮಾಧ್ಯಮದಲ್ಲಿ ನೋಡ್ತಾ ಇದೀನಿ, ಯಾರು ಬಿಗ್ ಬಾಸ್ ಸ್ಪರ್ಧಿಗಳು ಮಾಜಿ ಆಗಿದ್ರು ಅವರೆಲ್ಲರೂ ಕೂಡ ಕನ್ನಡ ಪರ ಹೋರಾಟಗಾರರನ್ನ ಟಾರ್ಗೆಟ್ ಮಾಡ್ತಾ ಇದಾರೆ. ಇಲ್ಲಿ ಖಂಡಿತವಾಗೂ ಇದಾಗದ್ ಬೇಡ. ಕನ್ನಡ ಪರ ಹೋರಾಟಗಾರರ ದನಿ ಎತ್ತಿದ್ಕೆ ಇವತ್ತು ಅಂತ ಬಿಗ್ ಬಾಸ್ ನಾವು ಮುಚ್ಚಲಿಲ್ಲ. ಸ್ಟುಡಿಯೋಸ್ ಒಳಗಡೆ ಒಂದಷ್ಟು ತಮಿಳು ವಾತಾವರಣ ಇದೆ, ಖಂಡಿತವಾಗೂ ಅದನ್ನು ಕೂಡ ನಾವು ನೋಡಿ ನೆನ್ನೆನೋ ಮೊನ್ನೆನೋ ಹೋಗ್ಬೇಕಾಗಿತ್ತು ಒಳಗಡೆ. ಏನ್ ಮಾಡಿದ್ದಾರೆ ಅವರು, ತಮಿಳುನಾಡಲ್ಲಿ ರಾಜಕಾರಣಿ ಅಂತ ಅವ್ರು ಯಾರೋ MLA ಅಂತೆ, ನಮಗ್ ಸಂಪೂರ್ಣ ಮಾಹಿತಿ ಇಲ್ಲ. ಆದ್ರೆ ಅವ್ರು ಮಾಡಿರೋದೇನಂದ್ರೆ, ಕರ್ನಾಟಕದಲ್ಲಿರ್ತಕ್ಕಂಥ ಬಿಡದಿಯಲ್ಲಿರ್ತಕ್ಕಂಥ ಏನು ಜಾಲಿವುಡ್ ಅನ್ನೋ ಒಂದು ಸಂಸ್ಥೆ ನಡೆಸ್ತಾ ಇದ್ದಾರೆ, ಇಲ್ಲಿ ಸಂಪೂರ್ಣವಾಗಿ ಅಲ್ಲಿನ ತಮಿಳು ಆಕ್ಟರ್ಗಳನ್ನ ಕರ್ಕೊಂಡ್ಬಂದು ಎಲ್ಲ ತಮಿಳಲ್ಲಿ ಅಕ್ಷರ ಹಾಕಿ ಒಬ್ಬೊಬ್ಬರದನ್ನು ಕೂಡ ಕಟ್ಔಟ್ ಮಾಡಿ ನಿಲ್ಸಿದಾರಂತೆ. ಅವ್ರಿಗೂ ಇಲ್ಲಿನ ಕರ್ನಾಟಕದ ನೆಲಕ್ಕೂ ಏನ್ ಸಂಬಂಧ? ಇಲ್ಲಿ ಸಂಪೂರ್ಣವಾಗಿ ತಮಿಳುನಾಡು ರಾಜ್ಯ ಮಾಡ್ಲಿಕ್ಕೆ ಹೊರಟಿದಾರ. ಇದನ್ನ ಯಾವುದೇ ಕಾರಣಕ್ಕೂ ನಾವು ಸಹಿಸಲ್ಲ. ಒಂದು ವೇಳೆ ನಿಮ್ಮ ಮಾಧ್ಯಮದಲ್ಲಿ ನೋಡ್ತಾ ಇದೆ, ಒಂದು ವೇಳೆ ಏನಾದ್ರೂ ಕೋರ್ಟ್ಗೆ ಹೋಗಿ ಈ 600-700 ಜನ ಏನು ಪಾಪ ಊಟ ಮಾಡಬೇಕಾಗಿದೆ, ಅವ್ರಿಗೆ ನಾವು ವಿರೋಧ ಅಲ್ಲ. ಒಂದು ವೇಳೆ ಅದು ಮತ್ತೆ ಓಪನ್ ಆದ್ರೆ ನಮ್ಮ ಹೋರಾಟ ಯಾವ ರೀತಿ ಇರುತ್ತೆ ಅಂದ್ರೆ, ನಾವು ಏನ್ ಜಾಲಿವುಡ್ ಸಂಸ್ಥೆ ಇದೆ ಅದರೊಳಗಡೆ ಪ್ರವೇಶ ಮಾಡ್ತೀವಿ. ಒಂದ್ ವೇಳೆ ಏನಾದ್ರೂ ತಮಿಳುನಾಡಿನ ರೀತಿಯಲ್ಲಿ ಅವರು ಆ ಸಂಸ್ಥೆನ ನಡೆಸ್ತಾ ಇದ್ರೆ ಖಂಡಿತವಾಗೂ ಮತ್ತೆ ಅದರೊಳಗಡೆ ನುಗ್ತೀವಿ. ಅಲ್ಲಿ ಇರ್ತಕ್ಕಂಥದ್ದನ್ನ ಎಲ್ಲ ಧ್ವಂಸ ಮಾಡುವಂತ ಕೆಲಸ ನಾವು ಮಾಡ್ತೀವಿ. ಇನ್ನಷ್ಟು ಪ್ರಶ್ನೆಗಳಿದೆ, ಸಾಕಷ್ಟು ಅತಿಥಿಗಳು ಕೂಡ ಇದ್ದಾರೆ, ಮಾತಾಡೋಣ. ನಾವು ಚಿಕ್ಕಾದ್ರೆ ಏನ್ ಮಾಡ್ತಾರೆ? ರಾಮನಗರ ಜಿಲ್ಲಾಡಳಿತದ ಕ್ರಮವನ್ನ ಪ್ರಶ್ನಿಸಿ ಇವತ್ತು ಕೋರ್ಟ್ಗೆ ಅರ್ಜಿ ಹಾಕ್ತಾರೆ. ಮತ್ತೆ ಬಿಗ್ ಬಾಸ್ ಓಪನ್ ಮಾಡಕ್ಕೆ ಅನುಮತಿ ಕೊಡಿ. ಇದರ ಹಿಂದೆ 700 ಜನ ಪಾಪ ಕೆಲಸಗಾರರ ಬದುಕುಗಳಿದ್ದಾವೆ, ಸಾಕಷ್ಟು ಜನ ಕಲಾವಿದರ ಬದುಕುಗಳು ಕೂಡ ಇದ್ದಾವೆ. ಈ ಶೋ ಮುಂದುವರಿಬೇಕು, ನಮ್ ಶೋದ್ ಏನ್ ತಪ್ಪಿದೆ ಇದರಲ್ಲಿ ಅಂತ ಕೋರ್ಟ್ಗೆ ಹೋಗ್ತಾರೆ.
ಬಿಗ್ ಬಾಸ್ ಶೋನ ಓಪನ್ ಮಾಡಿಸೋದಕ್ಕೆ ಅನುಮತಿ ಕೋರಿ ಮನವಿ ಮಾಡ್ತಾರೆ. ಜಾಲಿವುಡ್ ಸ್ಟುಡಿಯೋ ಪರ ವಕೀಲರು ಕೂಡ ಕೋರ್ಟ್ಗೆ ಅರ್ಜಿ ಹಾಕಿದ್ದಾರೆ ಅಂತ ಹೇಳಲಾಗಿದೆ. ಮಾಲಿನ್ಯ ಇಲಾಖೆ ಅಡಿ ಏನು ಕ್ರಮ ಕೈಗೊಳ್ಳಬೇಕಿತ್ತು, ದಂಡ ವಿಧಿಸುವ ಅವಕಾಶ ಇದ್ರೆ ದಂಡ ವಿಧಿಸಬಹುದಾಗಿತ್ತು. ಅದ್ರ ಬದಲಾಗಿ ಹಿಂಗೆಲ್ಲ ಬಂದು ಸ್ಟುಡಿಯೋಕ್ಕೆ ಲಾಕ್ ಮಾಡುವಂತದ್ದು ಸರಿಯಲ್ಲ ಅಂತ ಅವರು ಕೂಡ ಕೋರ್ಟ್ಗೆ ಹೋಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಸಮಯಾವಕಾಶ ಕೊಡಬೇಕಾಗಿತ್ತು. ತ್ಯಾಜ್ಯವನ್ನ ಹಾಕಿದೀವಿ ಅಂದ್ರೆ ಅದನ್ನು ತ್ಯಾಜ್ಯ ತೆರವು ಮಾಡೋದಕ್ಕೆ ಸಮಯಾವಕಾಶ ಕೊಡಬೇಕಾಗಿತ್ತು. ಕ್ರಮಗಳನ್ನ ಸರಿಪಡಿಸಿಕೊಳ್ಳೋದಕ್ಕೆ ನಮಗೆ ಸಮಯಾವಕಾಶವನ್ನ ಕೊಡಬೇಕಾಗಿತ್ತು. ಏಕಾಏಕಿ ಈ ರೀತಿ ಕ್ರಮ ಕೈಗೊಂಡಿದ್ದರಿಂದ ಸಾಕಷ್ಟು ನಷ್ಟ ಸಂಭವಿಸಿದೆ ಅಂತ ಇವತ್ತು ಈ ಜಾಲಿವುಡ್ ಸ್ಟುಡಿಯೋಸ್ ಕೂಡ ಕೋರ್ಟ್ಗೆ ಹೋಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. 2 ದಿನಗಳಿಂದ ಶೂಟಿಂಗ್ ನಿಲ್ಲುತ್ತೆ. 2 ದಿನ ಶೂಟಿಂಗ್ ನಿಲ್ಲೋದು ಅಂತಂದ್ರೆ ಬಿಗ್ ಬಾಸ್ಗೆ ಅದು ಕೋಟ್ಯಂತರ ರೂಪಾಯಿಗಳ ಒಂದು ನಷ್ಟ ಆಗುತ್ತೆ. ಹಾಗಾಗಿ ಅಲ್ಲಿನ ಸಿಬ್ಬಂದಿಗೆ ಸಮಸ್ಯೆ ಆಗುತ್ತೆ, ಅವ್ರ ಕೆಲಸದ ಸಮಸ್ಯೆ ಆಗುತ್ತೆ. ಹಾಗಾಗಿ ಹೀಗೆಲ್ಲ ಕ್ಲೋಸ್ ಡೌನ್ ಮಾಡಿಸೋದ್ರಿಂದ ಯಾವೆಲ್ಲ ಸಮಸ್ಯೆಗಳಾಗತ್ತೆ ಅನ್ನೋದನ್ನ ಆ ಸಂಸ್ಥೆ ಬಿಗ್ ಬಾಸ್ ಆಯೋಜಕರು ಕೂಡ ಕೋರ್ಟ್ಗೆ ಮನವರಿಕೆ ಮಾಡಿಕೊಡ್ತಾರೆ. ಆಮೇಲೆ ಈ ಜಾಲಿವುಡ್ ಸ್ಟುಡಿಯೋಸ್ ಕೂಡ ತನ್ನ ವಿರುದ್ಧ ಈ ರೀತಿ ಕ್ರಮ ಏಕಾಏಕಿ ಕೈಗೊಂಡಿರುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಕೋರ್ಟ್ ಮೆಟ್ಲನ್ನ ಹತ್ತುತ್ತೆ ಅಂತ ಹೇಳಲಾಗ್ತಾ ಇದೆ. ಆಲ್ರೈಟ್, ನಮ್ಮ ಜೊತೆ ಕನ್ನಡ ಪರ ಹೋರಾಟಗಾರ ಇದ್ದಾರೆ ಕನ್ನಡ ಪ್ರಕಾಶ್ ಅವರು. ಕನ್ನಡ ಪ್ರಕಾಶ್ ಅವರೇ, ನೀವು ಬ್ರೇಕಲ್ಲಿ ಹೇಳ್ತಾ ಇದ್ರಿ ಮೇಡಮ್ ಇಷ್ಟು ಕಷ್ಟಪಟ್ಟು ಹಗಲು ರಾತ್ರಿ ಒಂದು ಮಾಡಿ ನಾವು ಹೋರಾಟ ಮಾಡ್ತೀವಿ, ಇದ್ರ ಮಧ್ಯೆ ರಾಜಕಾರಣವನ್ನ ತಂದು ಬಿಡ್ತಾರೆ ಅಂತ. ಸಮೀರಾಚಾರ್ಯ ಅವರು, ಸಾಧುಕೋಕಿಲ ಅವರು ಮತ್ತೆ ಡಿಸಿಎಂ ಸೇರಿ ಹಿಂಗ್ ಮಾಡಿದ್ದಾರೆ ಅಂತ ಒಂದು ರಿಯಾಕ್ಷನ್ ಕೊಟ್ರು. ನೀವೇನ್ ಹೇಳಕ್ ಬಯಸ್ತೀರಿ? ಖಂಡಿತವಾಗೂ ಏನು ಇವತ್ತೇನಾದ್ರೂ ವಿರೋಧ ಪಕ್ಷದಲ್ಲಿ ಕುತ್ಕೊಂಡು ಕೆಲಸವನ್ನ ಮಾಡ್ತಾ ಇದ್ರೆ ಅದು ಖಂಡಿತವಾಗೂ ಕನ್ನಡ ಪರ ಹೋರಾಟಗಾರರು. ನೋಡಿ, ನಮ್ಮ ನರಸಿಂಹಮೂರ್ತಿ ಅವರು ಹೇಳ್ತಾ ಇದ್ರು, ಸುಮಾರು 1 ತಿಂಗಳ ಹಿಂದೆನೆ, ಅಂದ್ರೆ ಬಿಗ್ ಬಾಸ್ ಪ್ರಾರಂಭ ಆಗೋಕ್ಕೂ ಮುಂಚೆನೆ 1 ತಿಂಗಳು ಮುಂಚೆನೆ ಪತ್ರಿಕೆ ಅಂದ್ರೆ ಮಾಧ್ಯಮದಲ್ಲಿ ಖಂಡಿತವಾಗೂ ಬಂದಿದೆ. ಇದೇನಂತ, ಇದು ಎಲ್ಲವೂ ಅನುಮತಿಯನ್ನ ಪಡೆದು ಈ ಕಾರ್ಯಕ್ರಮವನ್ನು ಮುಂದುವರಿಸಿ ಅಂತ ನಮ್ಮ ನರಸಿಂಹಮೂರ್ತಿಯವರೇ ಮತ್ತೆ ನೀಲೇಶ್ ಗೌಡರು ಸೇರಿ ಅದು ವಾಯು ನಿಯಂತ್ರಣ ಮಂಡಳಿಗೆ ಕಂಪ್ಲೇಂಟ್ ಕೊಟ್ಟಂತದ್ದು. ಅದ್ರ ಮುಖಾಂತರ ಅವರು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ನಾವು ಇಲ್ಲಿ ಅಧಿಕಾರಿಗಳನ್ನಾಗಲಿ ತಮ್ಮ ಮಾಧ್ಯಮದಲ್ಲಿ ಅವಾಗಿನ ತೋರಿಸಿದಾರೆ ನೆಟ್ಟು ಬೋಲ್ಟು ಟೈಟು, ಇದ್ಯಾವುದು ಸಂಬಂಧ ಪಡೆದಿರೋ ವಿಚಾರ. ನಾವಿಲ್ಲಿ ಕನ್ನಡ ಪರ ಹೋರಾಟಗಾರರು ಪ್ರತಿಯೊಂದು ಜಾಗ, ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, ಜೆಡಿಎಸ್ ಇರ್ಬೋದು, ಯಾರೇ ತಪ್ಪು ಮಾಡಿದ್ರು ಮೊದಲನೇದಾಗಿ ದನಿ ಎತ್ತಂತದ್ದು ಕನ್ನಡ ಪರ ಹೋರಾಟಗಾರರು. ಇವತ್ತು ಕೂಡ ನಾವು ಅದೇ ಕೆಲಸವನ್ನ ಮಾಡಿದೀವಿ. ಆದ್ರೆ ಅಲ್ಲಿನ ಮಾಲೀಕರಿದಾರಲ್ಲ, ಯಾರು ಆ ಜಾಗದ ಮಾಲೀಕರಿದಾರಲ್ಲ, ಅವ್ರಿಗೆ ಖಂಡಿತವಾಗೂ ಸರ್ಕಾರ ಸ್ಪಷ್ಟವಾದಂತ ಬುದ್ಧಿಯನ್ನ ಕಲಿಸಲೇಬೇಕು. ಇವಾಗ ಏನು ಬಿಗ್ ಬಾಸ್ಗೆ ಎಷ್ಟು ಲಾಸ್ ಆಗಿದೆ, ಅಲ್ಲಿನ ಸ್ಪರ್ಧಿಗಳಿಗೆ ಏನೇನು ನೋವಾಗಿದೆ, ಅದೆಲ್ಲವನ್ನು ತುಂಬಿಕೊಡುವಂತ ಕೆಲಸ ಅಲ್ಲಿನ ಮಾಲೀಕರು ಮಾಡಬೇಕು. ಯಾವ ನಂಬಿಕೆ ಮೇಲೆ, ಪರವಾನಗಿ ಇಲ್ಲದೆ, ಯಾವ ಧೈರ್ಯದ ಮೇಲೆ ಅವರು ಬಿಗ್ ಬಾಸ್ಗೆ ಅನುಮತಿಯನ್ನ ಅವ್ರು ಕೊಟ್ರು, ಇದನ್ನ ಅಲ್ಲಿನ ಆಯೋಜಕರು ಅವ್ರು ಪ್ರಶ್ನೆ ಮಾಡಬೇಕು. ಅದನ್ನ ಬಿಟ್ಬಿಟ್ಟು ನಿಮ್ ಮಾಧ್ಯಮದಲ್ಲಿ ನೋಡ್ತಾ ಇದೀನಿ, ಯಾರು ಬಿಗ್ ಬಾಸ್ ಸ್ಪರ್ಧಿಗಳು ಮಾಜಿ ಆಗಿದ್ರು ಅವರೆಲ್ಲರೂ ಕೂಡ ಕನ್ನಡ ಪರ ಹೋರಾಟಗಾರರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಖಂಡಿತವಾಗೂ ಇದಾಗದ್ ಬೇಡ. ಕನ್ನಡ ಪರ ಹೋರಾಟಗಾರರು ದನಿ ಎತ್ತಿದ್ಕೆ ಇವತ್ತು ಅಂತ ಬಿಗ್ ಬಾಸ್ ನಾವು ಮುಚ್ಚಲಿಲ್ಲ. ಸ್ಟುಡಿಯೋಸ್ ಒಳಗಡೆ ಒಂದಷ್ಟು ತಮಿಳು ವಾತಾವರಣ ಇದೆ, ಖಂಡಿತವಾಗ ಅದನ್ನು ಕೂಡ ನಾವು ನೋಡಿ ನೆನ್ನೆನೋ ಮೊನ್ನೆನೋ ಹೋಗ್ಬೇಕಾಗಿತ್ತು ಒಳಗಡೆ. ಏನ್ ಮಾಡಿದರೆ ಅವರು ತಮಿಳುನಾಡಲ್ಲಿ ರಾಜಕಾರಣಿ ಅಂತ, ಅವ್ರು ಯಾರೋ MLA ಅಂತೆ, ನಮಗ್ ಸಂಪೂರ್ಣ ಮಾಹಿತಿ ಇಲ್ಲ. ಆದ್ರೆ ಅವ್ರು ಮಾಡಿರೋದೇನಂದ್ರೆ ಕರ್ನಾಟಕದಲ್ಲಿರ್ತಕ್ಕಂಥ ಬಿಡದಿಯಲ್ಲಿರ್ತಕ್ಕಂಥ ಏನು ಜಾಲಿವುಡ್ ಅನ್ನೋ ಒಂದು ಸಂಸ್ಥೆ ನಡೆಸ್ತಾ ಇದ್ದಾರೆ, ಇಲ್ಲಿ ಸಂಪೂರ್ಣವಾಗಿ ಅಲ್ಲಿನ ತಮಿಳು ಆಕ್ಟರ್ಗಳನ್ನ ಕರ್ಕೊಂಡ್ಬಂದು ಎಲ್ಲ ತಮಿಳಲ್ಲಿ ಅಕ್ಷರ ಹಾಕಿ ಒಬ್ಬೊಬ್ಬರದನ್ನು ಕೂಡ ಕಟ್ಔಟ್ ಮಾಡಿ ನಿಲ್ಸಿದಾರಂತೆ. ಅವ್ರಿಗೂ ಇಲ್ಲಿನ ಕರ್ನಾಟಕದ ನೆಲಕ್ಕೂ ಏನ್ ಸಂಬಂಧ? ಇಲ್ಲಿ ಸಂಪೂರ್ಣವಾಗಿ ತಮಿಳುನಾಡು ರಾಜ್ಯ ಮಾಡ್ಲಿಕ್ಕೆ ಹೊರಟಿದಾರ. ಇದನ್ನ ಯಾವುದೇ ಕಾರಣಕ್ಕೂ ನಾವು ಸಹಿಸಲ್ಲ. ಒಂದು ವೇಳೆ ನಿಮ್ಮ ಮಾಧ್ಯಮದಲ್ಲಿ ನೋಡ್ತಾ ಇದೆ, ಒಂದು ವೇಳೆ ಏನಾದ್ರೂ ಕೋರ್ಟ್ಗೆ ಹೋಗಿ ಈ 600-700 ಜನ ಏನು ಪಾಪ ಊಟ ಮಾಡಬೇಕಾಗಿದೆ, ಅವ್ರಿಗೆ ನಾವು ವಿರೋಧ ಅಲ್ಲ. ಒಂದು ವೇಳೆ ಅದು ಮತ್ತೆ ಓಪನ್ ಆದ್ರೆ ನಮ್ಮ ಹೋರಾಟ ಯಾವ ರೀತಿ ಇರುತ್ತೆ ಅಂದ್ರೆ, ನಾವು ಏನ್